ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯದುವನ. ಇವತ್ತು ಮತ್ತೆ ಒಂದು ಸಿಹಿ ತಿಂಡಿ ಮಾಡೋಣ. ಬಾದಾಮ್ ಪುರಿ. ಬಾದಾಮಿ ಹಾಕ್ತಲೇ ಬಾದಾಮ್ ಪುರಿ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋದು ಇವತ್ತು. ತುಂಬ ಈಸಿಯಾಗಿ ಆ್ಯಂಡ್ ಟೇಸ್ಟಿಯಾಗಿ ತುಂಬ ಬೇಗನೆ ಆಗುತ್ತೆ. ತುಂಬ ಜಾಸ್ತಿ ಕ್ವಾಂಟಿಟಿಲೂ ಸಹ ಆಗುತ್ತೆ. ಮತ್ತು ಅದಕ್ಕೆ ಹಾಕೋ ಪದಾರ್ಥನೂ ಕೂಡ ಜಾಸ್ತಿ ಏನು ಬೇಡ. ಇವಾಗ ಅದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲು ಒಂದು ಪಾತ್ರೆ ತಗೊಂಡು ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು, ಕಲರ್ಗೆ ಅರಿಶಿನ ಹಾಕ್ಕೋತಿದ್ದೀನಿ. ಬೇಕಿದ್ರೆ ಫುಡ್ ಕಲರ್ ಸಹ ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಇದಕ್ಕೆ ಎಣ್ಣೆ ಹಾಕ್ಕೋತಿದ್ದೀನಿ. ಎಣ್ಣೆ ಏನು ಕಾಯಿಸಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಕಾಯಿಸಿ ಬೇಕಿದ್ದರೆ ಎಣ್ಣೆನ ಹಾಕ್ಕೋಬೋದು. ತುಪ್ಪ ಸಹ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ತುಪ್ಪನ ಸ್ಕಿಪ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ತುಪ್ಪ ಅಷ್ಟು ಇಷ್ಟ ಆಗಲ್ಲ ನಮಗೆ. ಹಾಗಾಗಿ ಎಣ್ಣೆಲೇನೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಫಸ್ಟು ನೀರೇನೂ ಹಾಕಿಲ್ಲ, ಮೊದಲಿಗೆ ನೀರು ಹಾಕ್ಕೋಬಾರ್ದು, ಎಣ್ಣೆನಲ್ಲೇ ನಾದ್ಕೋಬೇಕು. ಆ ಹಿಟ್ಟೆಲ್ಲ ಗಂಟು ಥರ ಇದ್ದರೆ ಅದೆಲ್ಲ ಹೊಡಿಬೇಕು, ಆ ಥರ ನಾದ್ಕೋಬೇಕು. ಮತ್ತು ಒಂದು ಮುಷ್ಟಿ ಹಿಡಿದ್ರೆ ಅದು ಗಟ್ಟಿ ಬರಬೇಕು. ಅದೇನು ನಾವು ಮೈದಾ ಹಿಟ್ಟು ಹಾಕಿರ್ತೀವಿ ನೋಡಿ, ಅದು ಗಟ್ಟಿ ಬರಬೇಕು. ಆ ಥರ ಎಣ್ಣೆನಲ್ಲೇ ಕಲಿಸ್ಕೋಬೇಕು. ಆವಾಗಷ್ಟೇ ಈ ಬಾದಾಮ್ ಪುರಿ ಅಥವಾ ಒರ್ಕೆ ಪುರಿ ಚೆನ್ನಾಗಿ ಬರೋದು. ನಂತರ ಇಲ್ಲಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇದು ಚಪಾತಿ ಹಿಟ್ಟಿನ ಥರ ಇದ್ದರೆ ಸಾಕಾಗುತ್ತೆ, ತುಂಬ ಗಟ್ಟಿನೂ ಆಗೋ ಆಗಿಲ್ಲ, ಮತ್ತು ತೆಳು ಆದರೆ ಒತ್ತಕ್ಕೆ ಆಗಲ್ಲ. ಸೊ ಹಂಗಾಗಿ ಚಪಾತಿ ಹಿಟ್ಟೇನು ಬರುತ್ತೆ ನೋಡಿ, ಆ ಥರ ಕಲಿಸ್ಕೊತಾ ಇದ್ದೀವಿ. ಇಲ್ಲಿ ನಾವು ಎಷ್ಟು ನಾದುತ್ತೀವಿ ಅಷ್ಟು ಸಹ ಪೂರಿ ಚೆನ್ನಾಗಿ ಬರುತ್ತೆ. ಕಲಸಿಟ್ಟಾದಮೇಲೆ ಒಂದು ಅರ್ಧ ಗಂಟೆ ಅಥವಾ 1 ಅವರು ರೆಸ್ಟಿಗೆ ಇಟ್ಬಿಡೋದು. ನಂತರ ಇಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳಿಕ್ಕೆ ಏನೇನು ಹಾಕ್ಕೋತಿದ್ದೀನಿ ನೋಡಿ. ಫಸ್ಟು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಬೌಲ್ ಆಗುವಷ್ಟು ಸಕ್ಕರೆ ಹಾಕಿದ್ದೀನಿ. ಮತ್ತು 1/4 ಭಾಗದಷ್ಟು ಸಕ್ಕರೆ ಎಷ್ಟಿದೆ ಅದಕ್ಕೆ 1/4 ಭಾಗದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ನೀರಾದಮೇಲೆ ಅದು ಪಾಕ ಬರೋದು ಲೇಟ್ ಆಗಿಬಿಡುತ್ತೆ, ಹಾಗಾಗಿ ಕಮ್ಮಿನೇ ಸೇರಿಸ್ಕೋಬೇಕು. ಮತ್ತು ಇನ್ನೊಂದೇನೆಂದರೆ, ಪಾಕ ಮಾಡುವಾಗ ಸಕ್ಕರೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅದು ಹಂಗೇ ಇಟ್ಬಿಡಬಾರ್ದು, ಅದನ್ನು ಸೌಟಾಡಬೇಕು ಸ್ವಲ್ಪ ಟೈಮು, ಇಲ್ಲಾಂದರೆ ಕಲರು ಚೇಂಜ್ ಆಗಿಬಿಡುತ್ತೆ. ನಾನು ಅದೇ ಟೈಮಲ್ಲಿ ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊಂಡಿದ್ದೀನಿ ನೋಡಿ. ಇದು ತೆಳು ಪಾಕ ಇದೆ. ಪಾಕ ಯಾವ ಥರ ಬರಬೇಕು ಅಂತಂದರೆ, ಕೈನಲ್ಲಿ ಈ ಥರ ಮುಟ್ಟಿ ನೋಡುವಾಗ ಎಳೆ ಬರಬೇಕು. ಒಂದು ಎಳೆ ಪಾಕ ಆದರೆ ಸಾಕಾಗುತ್ತೆ. ತುಂಬ ಗಟ್ಟಿ ಆದರೆ ಒಳಗಡೆ ಪೂರಿ ಏನಿರುತ್ತೆ, ಪೂರಿ ಒಳಗಡೆ ಪಾಕ ಇಳಿಯೋದಿಲ್ಲ. ಒಂದು ಎಳೆ ಪಾಕ ಆದರೆ ಸಾಕು. ನಂತರ ಹಿಟ್ಟನ್ನು ನಾವೇನು ಕಲಸಿಟ್ಕೊಂಡಿದ್ದೀವಿ ನೋಡಿ, ಆ ಹಿಟ್ಟನ್ನು ಮತ್ತೆ ತೆಗೆದು ನಾದ್ಕೋತಾ ಇದ್ದೀನಿ. ಒಂದು ಅರ್ಧ ಗಂಟೆ ಮೇಲಾಗಿದೆ ನಾನಿಟ್ಟು. ನಾದ್ಕೊಂಡಾದಮೇಲೆ ಈ ಥರ ಉದ್ದಕ್ಕೆ ನಾದ್ಕೊಂಡು ನಾನು ಚಾಕುನಿಂದ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಚಾಕುನಿಂದ ಕಟ್ ಮಾಡಿಕೊಂಡ್ರೆ ಆ ಉಂಡೆಗಳೆಲ್ಲ ಒಂದೇ ಸಮ ಬರುತ್ತೆ. ಮತ್ತು ಪೂರಿ ಒತ್ತುವಾಗ್ಲೂ ಸಹ ಒಂದು ದೊಡ್ಡದು ಚಿಕ್ಕದು ಆಗುವಂಥ ಪ್ರಾಬ್ಲಮ್ಮೇ ಇರಲ್ಲ. ಈ ಥರ ಒಂದೇ ಸಮವಾಗಿ ಕಟ್ ಮಾಡಿಕೊಂಡು ನೀಟಾಗಿ ನಾದಿ ಉಂಡೆ ಮಾಡಿ ಇಟ್ಕೋಬೇಕು. ನೋಡಿ, ಇಲ್ಲಿ ಪೂರಿ ನಾವು ಎಷ್ಟು ನಾದಿತೀವಿ ಅಷ್ಟು ಕ್ರಿಸ್ಪಿಯಾಗಿ ಲೇಯರಾಗಿ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಎಲ್ಲನೂ ಒಂದೇ ಸಮವಾಗಿ ಉಂಡೆಗಳನ್ನ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಒಂದೊಂದೇ ಉಂಡೆನ ತಗೊಂಡು ಅದೇ ಮೈದಾ ಹಿಟ್ಟು ಸ್ವಲ್ಪ ಒತ್ತಲಿಕ್ಕೆ ಅಂತ ಇಟ್ಕೊಂಡಿರ್ತೀವಿ ನೋಡಿ, ಆ ಮೈದಾ ಹಿಟ್ಟನ್ನ ತಗೊಂಡು ಒತ್ಕೋಬೇಕು. ತುಂಬ ಪ್ರೆಸ್ ಮಾಡಿ ಒತ್ತೋ ಅವಶ್ಯಕತೆಯೇ ಇರೋದಿಲ್ಲ. ತುಂಬ ಈಸಿಯಾಗಿ ಮತ್ತು ಚಿಕ್ಕದಾಗಿ ಸಹ ಆಗುತ್ತಲ್ವ ಈ ಪೂರಿ, ಬೇಗನೂ ಸಹ ಆಗೋಗುತ್ತೆ. ಮತ್ತು ರೌಂಡ್ ಶೇಪಲ್ಲಿ ಬರಲ್ಲ ಅಂತಂದ್ರೂ ಏನೂ ತೊಂದರೆ ಇಲ್ಲ. ಇದು ಟ್ರಯಾಂಗಲ್ ಮಾಡೋದ್ರಿಂದ ರೌಂಡ್ ಬಂದಿಲ್ಲ ಅಂದರೆ ಏನು ತೊಂದರೆ ಇಲ್ಲ. ಟ್ರಯಾಂಗಲ್ ಮಡಚುವಾಗ ಸರಿ ಹೋಗುತ್ತೆ ನೋಡಿ. ಈ ಥರ ಟ್ರಯಾಂಗಲ್ ಮಡಚ್ಕೊಂಡು ಎಡ್ಜಸ್ ಏನಿರುತ್ತೆ ಆ ಎಡ್ಜಸ್ ಹತ್ರ ಹಿಂಗೆ ಬೆರಳಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಮತ್ತು ಡೌನ್ ಸೈಡಲ್ಲಿ ಒತ್ಕೋಬೇಕು, ಕೆಳಗಡೆ ಒತ್ಕೋಬೇಕು, ಮೇಲೆ ಲಟ್ಸೋ ಆಗಿಲ್ಲ. ಮೇಲ್ಗಡೆ ಲಟ್ಸೋದ್ರಿಂದ ಲೇಯರ್ಸ್ ಎಲ್ಲ ಮುಚ್ಚಿಬಿಡುತ್ತೆ, ಹಾಗಾಗಿ ಕೆಳಗಡೆ ಸೈಡಲ್ಲಿ ಮಾತ್ರ ಲಟ್ಟಿಸ್ಕೊಂಡ್ರೆ ಓಕೆ. ನಂತರ ನಾನು
ಮತ್ತು ಇನ್ನೆಷ್ಟು ಉಂಡೆಗಳಿದ್ವು ಅವೆಲ್ಲ ಕಟ್ಕೊಂಡು ಸೇಮ್ ಮೊದಲನೇ ಪೂರಿ ಹೇಗೆ ಲಟ್ಟಿಸ್ದೆ ನೋಡಿ ಅದೇ ಥರ ಡೌನ್ ಸೈಡಲ್ಲಿ ಮಾತ್ರ ಲಟ್ಟಿಸ್ಕೊತಾ ಇದ್ದೀನಿ. ಟ್ರಯಾಂಗಲ್ ಮಾಡಾದಮೇಲೆ ಮೇಲ್ಗಡೆ ಲಟ್ಸೋದಿಲ್ಲ, ಲೇಯರ್ಸ್ ಬೇಕಲ್ವ, ಲೇಯರ್ಸ್ ಚೆನ್ನಾಗಿ ಬರಬೇಕಲ್ವ, ಹಾಗಾಗಿ ಸೊ ಒಂದೊಂದೇ ಎಲ್ಲ ಲಟ್ಟಿಸಿ ಒಂದ್ಸಲಿ ಇಟ್ಕೋತಾ ಇದ್ದೀನಿ. ನಂತರ ಇಲ್ಲಿ ಎಣ್ಣೆನ ಪಕ್ಕದಲ್ಲಿ ಬಿಸಿ ಮಾಡಲಿಕ್ಕೆ ಅಂತ ಇಟ್ಕೊಂಡಿದ್ದೆ. ಒಂದೊಂದೇ ಪೂರಿನ ಬಿಡಬೇಕು. ಒಂದು ಸರಿ ಒಂದು 4-5 ಬಿಟ್ಕೊಂಡ್ರೆ ಓಕೆ. ಬಾಣಲಿ ದೊಡ್ಡದಿದ್ರೆ ನೀವು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಬಾಣಲಿ ಹೇಗೆ ತಗೋತೀವಿ ನಾವು ಬೇಯಿಸೋಕ್ಕೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಚಿಕ್ಕದಾದಂಥ ಎಣ್ಣೆ ಬಾಣಲಿನ ತೊಗೊಂಡಿದ್ದೀನಿ. ಸೊ ಹಾಗಾಗಿ 3-4 ಮಾತ್ರ ಬಿಟ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಯಾವ ಥರ ಉಬ್ಬಿ ಬರ್ತಾಯಿದೆ ಪೂರಿ. ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಬಾದಾಮ್ ಪೂರಿ ರೆಡಿ ಆಗುತ್ತೆ. ಹೊಂಬಣ್ಣ ಬರೋ ತನಕ ಕರಿಬೇಕು. ಅಂದರೆ ತುಂಬ ಸೀಸೋ ಅಂಥ ಅವಶ್ಯಕತೆ ಇಲ್ಲ. ಮೀಡಿಯಮ್ ಫ್ಲೇಮ್ನಲ್ಲಿ ಉರಿನ ಇಟ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸಬೇಕು. ತುಂಬಾ ಉರಿನ ಜಾಸ್ತಿ ಇಟ್ಕೊಂಡು ಬೇಯಿಸುವಾಗ ಏನಾಗುತ್ತೆ, ಮೇಲ್ಗಡೆ ಬೆಂದಿರುತ್ತೆ, ಒಳಗಡೆ ಎಲ್ಲ ಹಾಗೆ ಮೆತ್ತೆ ಹಸಿಯಾಗಿರುತ್ತೆ. ಸೊ ಎರಡು ಒಳಗಡೆ ಹೊರಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಂತ ಹೇಳಿದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಬೇಯಿಸಬೇಕು. ಆವಾಗಷ್ಟೇ ಎಲ್ಲ ಕಡೆ ಚೆನ್ನಾಗಿ ಬೇಯೋದು. ನಂತರ ನಾನು ಎಷ್ಟು ಪೂರಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದೆಲ್ಲವನ್ನು ಸಹ ಎಣ್ಣೆಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಉರಿನ ಇಟ್ಕೊಂಡು ಎಲ್ಲನೂ ಬೇಯಿಸಿ ಇಟ್ಕೋತಾ ಇದ್ದೀನಿ. ಇದು ಬಿಸಿ ಇರುವಾಗಲೇ ಸಕ್ಕರೆ ಪಾಕಕ್ಕೆ ಹಾಕಬೇಕು. ಹಾರಕ್ಕೆ ಬಿಡಬಾರ್ದು. ಆರೋದ್ರೆ ಪಾಕ ಮತ್ತು ಪೂರಿ ಎರಡೂ ಒಂದಲ್ಲ, ಸಪ್ಪೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಪೂರಿನ ಬೇಯಿಸ್ಕೊಂಡಾದ್ಮೇಲೆ ಸಕ್ಕರೆ ಪಾಕಕ್ಕೆ ಹದ್ಕೊಂಡು ಇಟ್ಕೋಬೇಕು. ಇಬ್ಬರಿದ್ರೆ ಬೇಗ ಆಗೋಗುತ್ತೆ. ಒಬ್ಬರು ಬೇಯಿಸಿ ಎತ್ತಾಕೊಂಡ್ರೆ ಇನ್ನೊಬ್ಬರು ಪಾಕಕ್ಕೆ ಹಚ್ಚಾಕೊಂಡು ರೆಡಿ ಮಾಡ್ಕೋಬೋದು ಪೂರಿನ. ಇಲ್ಲಿ ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ಫಸ್ಟು ಸ್ವಲ್ಪ ಪೂರಿನ ಬೇಯಿಸ್ಕೊತಾ ಇದ್ದೀನಿ. ಆರೋದಕ್ಕೆ ಮುಂಚೆನೇ ಸಕ್ಕರೆ ಪಾಕಕ್ಕೆ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನಾವು ಪಾಕಕ್ಕೆ ಏನು ಹಾಕೋತೀವಿ ನೋಡಿ, ತುಂಬ ಹೊತ್ತು ನೆನೆಸೋ ಅವಶ್ಯಕತೆ ಏನಿಲ್ಲ. ಪೂರಿ ಬಿಸಿ ಇರುತ್ತಲ್ವ, ಬೇಗನೆ ಹೀರ್ಕೊಳ್ಳುತ್ತೆ ಪಾಕನ. ಒಂದು 30 ಸೆಕೆಂಡ್ ನೆಂದರೆ ಸಾಕಾಗುತ್ತೆ. ತುಂಬ ಹೊತ್ತು ನೆನೆಸಿದ್ರೆ ಪೂರಿ ಏನಿರುತ್ತೆ ನೋಡಿ ಅದು ಮೆತ್ತೆ ಆಗೋಗುತ್ತೆ. ಸೊ ಇದನ್ನು ಸಕ್ಕರೆ ಪಾಕದಲ್ಲಿ ಪೂರಿನ ನೆನೆಸ್ಕೊಂಡಾದ್ಮೇಲೆ ಒಂದು ಜಾಲರಿಗೆ ಎತ್ತಿ ಹಾಕ್ಕೋತಾ ಇದ್ದೀವಿ. ಯಾಕಂದರೆ ಇದು ಪಾಕ ಎಲ್ಲ ಸೋರುತ್ತಲ್ವ, ಸೊ ಹಂಗಾಗಿ ಕೆಳಗಡೆ ಸೋರಬೇಕದು. ನಂತರ ಇದೆಲ್ಲ ಪಾಕದಲ್ಲೆಲ್ಲ ನೆನೆಸಿ ಎತ್ತಿಟ್ಕೊಂಡಾದ್ಮೇಲೆ ಕೊಬ್ಬರಿ ತುರಿದಿಟ್ಕೊಂಡು ಕೊಬ್ಬರಿನ ಮೇಲ್ಗಡೆ ಎಲ್ಲ ಉದುರಿಸ್ಕೋಬೇಕು. ಇವಾಗ ಬಾದಾಮ್ ಪೂರಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಲೇಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಕ್ರಿಸ್ಪಿ ಇರುತ್ತೆ, ಒಳಗಡೆ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಪೂರಿ. ಸಡನ್ನಾಗಿ ಏನಾದರೂ ಸ್ವೀಟ್ಸ್ ಮಾಡಬೇಕು ಅಂತಂದರೆ ಇದನ್ನು ಮಾಡ್ಕೋಬೋದು. ತುಂಬ ಟೈಮೇನೂ ಹಿಡಿಯಲ್ಲ, 1 ಅವರಲ್ಲೆಲ್ಲ ಮಾಡಿಬಿಡ್ಬೋದು. ಸೊ ನೋಡಿದ್ರಿ ಅಲ್ವಾ, ಬಾದಾಮ್ ಪೂರಿನ ಬಾದಾಮಿ ಹಾಕ್ತಲೇ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳಿ. ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.